ಇತ್ತೀಚೆಗೆ ನಡೆದಂತ ಒಂದು ಸತ್ಯ ಘಟನೆ. ನಾವು ಒಂದು 4-5 ಜನ ಸ್ನೇಹಿತರು ಶಿವಮೊಗ್ಗಕ್ಕೆ ಸಮಾರಂಭವೊಂದಕ್ಕೆ ಹೋಗಿದ್ವಿ. ಅಲ್ಲಿ ನಾವು ಒಂದು ರೆಸ್ಟೋರೆಂಟ್ ಇಂದ ಕಾರ್ನಲ್ಲಿ ಆಚೆ ಬರ್ತಾ ಇದ್ವಿ. ಆಗ ಅಲ್ಲಿ ಅಡ್ಡಕ್ಕೆ ಬಂದಂತಹ ಓರ್ವ ಯುವತಿ, ಆಗ ಅಲ್ಲಿ ಅಡ್ಡಕ್ಕೆ ಬಂದಂತಹ ಓರ್ವ ಯುವತಿಯ ಕಾರಣದಿಂದಾಗಿ ಸಡನ್ ಆಗಿ ನಾವು ಎಚ್ಚರ ವಹಿಸಿ ಕಾರ್ ಬ್ರೇಕ್ ಹಾಕಿ ಅವಳನ್ನ ಅವಾಯ್ಡ್ ಮಾಡ್ಬೇಕಾಗಿ ಬಂತು. ಅಡ್ಡ ಅಂದ್ರೆ ತೀರಾ ಅಡ್ಡ ಏನಲ್ಲ, ಆದ್ರೆ ಏನೋ ನಮ್ಮನ್ನ ತಡೆದು ನಿಲ್ಲಿಸೋ ತರ ಆಕೆ ಪ್ರಯತ್ನಿಸ್ತಾ ಇತ್ತು. ನಾವು ಆಕೆ ಕಡೆ ಸಿಟ್ಟಿಂದ ನೋಡಿ ಏನಾದ್ರೂ ಹೇಳೋದಕ್ಕೆ ಮುಂಚೆನೆ ಆಕೆ ಒಂದ್ 10 ರೂಪಾಯಿ ಕೊಡಿ ಅಂತ ನಮ್ಮನ್ನ ಕೇಳಿದ್ವಿ. ಆಗಾಗ್ಲೇ ಇರಿಟೇಟ್ ಆಗಿದ್ದಂತಹ ನಾವು, ಏನಮ್ಮ ಅಡ್ಡ ಬೇರೆ ಬರ್ತೀಯಾ, ಜೊತೆಗೆ ಕಾಸು ಕೇಳ್ತೀಯಾ, ಏನ್ ನಿನ್ಗೇನ್ ಬುದ್ಧಿ ಇಲ್ವಾ ಅನ್ನೋ ತರಹದ ಮಾತುಗಳನ್ನ ಆಡಿ ಆಕೆಗೆ ದುಡ್ಡು ಕೊಡದೆ ಮುಂದುವರೆದ್ಬಿಟ್ಟು. ಆಕೆ ಒಬ್ಳೇ ಇದ್ದಾಗಿತ್ತು. ಒಂದು ಬ್ಯಾಗ್ ಹಾಕೊಂಡಿದ್ಲು. ಸುಮಾರು ಒಂದು 22-24 ವಯಸ್ಸಿರಬಹುದು. ಆಕೆ ಕೇಳಿದ್ದು 10 ರೂಪಾಯಿ. ಕೇಳಿದ ರೀತಿ ಸರಿಗಿಲ್ದೆ ಇರಬಹುದು, ಆಕೆ ಅಡ್ಡ ಮಾಡಿದ್ದು ತಪ್ಪಿರಬಹುದು, ಆದ್ರೆ ನಾವು ಕೊಡದೆ ಬಂದ್ಬಿಟ್ಟಿದ್ದು ಸರಿನಾ? ಹೀಗೆ ನಾವು ಆತ್ಮವಿಮರ್ಶೆ ಮಾಡ್ಕೊಂಡಾಗ, ಆತ್ಮವಿಮರ್ಶೆ ಯಾಕೆ ಅಂತಂದ್ರೆ ಇದು ಕಾರ್ನಲ್ಲಿದ್ದ ನಮ್ಗಳೆಲ್ಲರನ್ನು ಆಮೇಲೆ ಕಾಡ್ತು. ಆತ್ಮವಿಮರ್ಶೆ ಮಾಡ್ಕೊಂಡಾಗ ನಮಗನ್ಸಿದ್ದು ನಾವು ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಆಕೆಯ ಡೆಸ್ಪರೇಷನ್ ಅದೆಂಥದ್ದಿತ್ತು. 10 ರೂಪಾಯಿ ಆಕೆಗೆ ಯಾಕೆ ಬೇಕಿತ್ತು? ಕನಿಷ್ಠ ಪಕ್ಷ ನಾವು ಅಲ್ಲಿ ನಿಲ್ಲಿಸಿ ಆಕೆ ಪರಿಸ್ಥಿತಿ ಏನು ಅಂತ ವಿಚಾರಿಸ್ಬೇಕಾಗಿತ್ತು. ಈ ತರದ್ದೊಂದು ಕೇಳ್ತಾ ಇದ್ದಾಳೆ, ಅದು ರೆಗ್ಯುಲರ್ ಮಾಮೂಲಿ ನಾವೆಲ್ಲರೂ ಹಾಕೊಳ್ಳುವಂತಹ ಸಾಮಾನ್ಯವಾದ ಬಟ್ಟೆಗಳನ್ನೇ ಹಾಕೊಂಡಿದ್ದಂಥವಳು, ನೋಡಿದ್ರೆ ಕೆಳಮಧ್ಯಮ ವರ್ಗದಿಂದ ಬಂದಂತಹ ಯುವತಿ ತರ ಕಾಣಿಸುವಂತವಳು, ಯಾಕೆ ಆ ಪರಿಸ್ಥಿತಿಯಲ್ಲಿ ಅಲ್ಲಿ ಆ ರಸ್ತೆ ಪಕ್ಕದಲ್ಲಿ ನಿಂತು ಈ ತರ ಕೇಳಬೇಕಾಗಿ ಬಂದಿತ್ತೋ ಅನ್ನೋದನ್ನ ನಾವು ವಿಚಾರಿಸ್ಬೇಕಾಗಿತ್ತು. ಹಾಗೆ ಮಾಡದೆ ಸಣ್ಣ ವಿಚಾರಕ್ಕೆ ನಾವು ಇರಿಟೇಟ್ ಆಗಿ ಆಕೆಗೆ ದುಡ್ಡು ಕೊಡದೆ ಆಕೆ ಮತ್ತೆ ನಡು ರಸ್ತೆನಲ್ಲಿ ಇನ್ಯಾರ್ದೋ ಮುಂದೆ ಕೈ ಚಾಚೋ ತರ ಮಾಡ್ಬಿಟ್ಟು ಬಂದ್ವಿ. ನಾವು ಈ ತರಹದ ಎಷ್ಟೋ ಪ್ರಸಂಗಗಳಲ್ಲಿ ಈ ರೀತಿಯ ಇನ್ಸೆನ್ಸಿಟಿವ್ ಬಿಹೇವಿಯರ್ನ ತೋರಿಸ್ತಾ ಇರ್ತೀವಿ. ಆದ್ರೆ ಇಲ್ಲಿ ಅದು ಒಂದ್ ಸ್ವಲ್ಪ ಆಂಪ್ಲಿಫೈಡ್ ಆಗಿ ಯಾಕಪ್ಪ ಕಾಣುತ್ತೆ ಅಂತ ಅಂದ್ರೆ, ಆಕೆಯಲ್ಲಿ ನಾವು ನಮ್ಮ ಮನೆಯವರುಗಳನ್ನು, ನಮ್ಮ ಮಕ್ಕಳನ್ನು ನೋಡಿದ್ರೆ ಆ ಪರಿಸ್ಥಿತಿ ಆಕೆಗೆ ಯಾಕೆ ಬಂದಿದ್ಯಪ್ಪ ಅಂತ ಆದ್ರೆ, ಮತ್ತೆ ಆ ದುಡ್ಡನ್ನು ಸಂಪಾದಿಸಕ್ಕೆ ಆಕೆ ಏನಾದ್ರೂ ಪಾಪ ಇನ್ಯಾವುದೋ ಅಡ್ಡದಾರಿ ಹಿಡಿಬೇಕಾಗಿ ಬಂದ್ರೆ, ಅಥವಾ ಮತ್ಯಾರೋ ಆಕೆಯ ಪರಿಸ್ಥಿತಿನ ದುರುಪಯೋಗ ಪಡಿಸ್ಕೊಂಡ್ರೆ ಅನ್ನುವಂಥ ಎಲ್ಲ ಯೋಚನೆ ಬಂದಿದ್ರಿಂದ ನಮಗೆ ಇದು ಸ್ವಲ್ಪ ಆಂಪ್ಲಿಫೈಡ್ ಆಗಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತು. ಆದ್ರೆ ಈ ರೀತಿಯ ಇನ್ಸೆನ್ಸಿಟಿವಿಟಿನ ನಾವು ಯಾವಾಗ್ಲೂ ತೋರಿಸ್ತಾನೆ ಇರ್ತೀವಿ. ಯಾವಾಗ್ಲೂ ಈ ರೀತಿ ಹಣ ಬೇಡವ್ರನ್ನ ಜಡ್ಜ್ ಮಾಡ್ತಾನೆ ಇರ್ತೀವಿ. ಯಾವಾಗ್ಲೂ ಅಯ್ಯೋ ಕೊಟ್ರೆ ಅವರು ಅದನ್ನ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ, ನಿಮ್ಗೇನ್ ಗೊತ್ತು, ಈ ತರ ಮಾಡೋರು ಇವ್ರ ಹಿಂದೆ ದೊಡ್ಡದೊಂದು ರ್ಯಾಕೆಟ್ ಇರುತ್ತೆ, ಇವರು ಬೇಕಂತಾನೆ ಡ್ರಗ್ಸ್ ಕೊಟ್ಟು ಇದ್ ಮಾಡಿರ್ತಾರೆ, ಬೇಕಂತಾನೆ ಬ್ಲಾಕ್ ಮೇಲ್ ಮಾಡಿ ಇವ್ರನ್ನ ನಿಮ್ ಮುಂದೆ ಬರೋ ರೀತಿ ಮಾಡಿರ್ತಾರೆ. ಇಲ್ದೇ ಇರೋಂತಹ ಥಿಯರಿಗಳನ್ನೆಲ್ಲ ಇಟ್ಕೊಂಡಿರ್ತೀವಿ. ಇಲ್ದೇ ಇರೋದಲ್ಲೇ ಇರಬಹುದು, ಆ ರೀತಿ ವಿಷಯಗಳು ನಡೀತಾ ಇರಬಹುದು ಇವತ್ತಿನ ಸಮಾಜದಲ್ಲಿ. ಆದ್ರೆ ಯಾವ್ದೋ ಜೆನ್ಯೂನ್ ನೀಡ್ ಇರೋಂಥವ್ರು ಕೂಡ
ನಮ್ಮ ಮುಂದೆ ಬಂದು ಕೈ ಚಾಚ್ತಾ ಇರ್ಬೋದು. ಮತ್ತೆ ಅವತ್ತಾದಂಗೆ ಆ 10 ರೂಪಾಯಿ ನಮಗೆ ಏನೂ ಅಲ್ಲ. ಆದ್ರೆ ಅದ್ರ ಹಿಂದೆ ನಾವು ಮಾಡ್ಕೊಂಡ್ವಲ್ಲ ಆ ಇರಿಟೇಷನ್ ಮತ್ತೆ ಅದಂಗೆ ನಮ್ಗೆ ಅಡ್ಡ ಹಾಕಿದ್ಲು ಅನ್ನೋಂಥದ್ದು ದುರಹಂಕಾರ ತೋರಿ ನಾವು ಬಂದ್ಬಿಟ್ವಲ್ಲ, ಅದೇ ರೀತಿನಲ್ಲಿ ಎಷ್ಟೋ ಬಾರಿ ಕಾರಿನ ಗಾಜ್ ಇಳಿಸಿ ಜೋಬ ಕೈ ಹಾಕಿ ತೆಗೆದು ಇವ್ರು ಕೊಡ್ಬೇಕಲ್ಲಪ್ಪ ಅನ್ನೋ ಕಾರಣಕ್ಕೆ ಕೊಡದೆ ಬಂದ್ಬಿಟ್ಟಿರುತ್ತೆ. ಅದು ಅವ್ರಿಗೆ ದೊಡ್ಡದಾಗಿರುತ್ತೆ. ನಮಗೆ ಏನೂ ಅಲ್ಲದೆ ಇದ್ರು ಕೂಡ ನಾವು ಹಾಗೆ ಮಾಡಿರೋದ್ರ ಪಾಪ ಪ್ರಜ್ಞೆ ಕೂಡ ಇಲ್ಲದೆ ನಾವು ಮುಂದುವರೆದ್ಬಿಟ್ಟಿರ್ತೀವಿ. ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಬೇಕು ಅಂದಿದ್ದು ಈ ಕಾರಣಕ್ಕಾಗಿ. ಬರೀ ಯಾರೋ ಭಿಕ್ಷೆ ಕೇಳಿದಾಗ ಮಾತ್ರ ಅಲ್ಲ, ಎಷ್ಟೋ ಬೇರೆ ಸಂದರ್ಭಗಳಲ್ಲಿ ಕೂಡ ನಾವು ಈ ರೀತಿಯ ವರ್ತನೆಯನ್ನ ತೋರಿರ್ತೀವಿ. ಉದಾಹರಣೆಗೆ ಈ ಹೋಟೆಲ್ನಲ್ಲಿ ಟಿಪ್ಸ್ ಕೊಡ್ಬೇಕಾದಂತಹ ಸಂದರ್ಭ ಬಂದಾಗ ಒಂದು ಚೂರು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅದಕ್ಕೆ ಬೇಕಾದಂತಹ ಚಿಲ್ಲರೆ ಹೊಂದಿಸ್ಕೊಳ್ಳೋದಕ್ಕೆ ಹಿಂಜರಿತಿರ್ತೀವಿ. ಅಥವಾ ಕ್ಲೀನ್ ಮಾಡಿದವ್ರಿಗೆ ಅವ್ರಿಗೇನ್ ಕೊಡೋದು ಅಂತ ಕೊಟ್ಟಿರಲ್ಲ, ಅಥವಾ ಅದ್ರ ಬಗ್ಗೆ ಯೋಚಿಸಿಯೂ ಇರಲ್ಲ. ಅಥವಾ ಯಾವ್ದೋ ಹೈವೇನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರೆಸ್ಟೋರೆಂಟ್ ನಲ್ಲಿ ಕರಿಯಕ್ಕೆ ಅಂತ ಅಡ್ಡ ಹಾಕಕ್ಕೆ ಅಂತ ಜನಗಳನ್ನ ಸೆಕ್ಯೂರಿಟಿ ಅನ್ನೋ ಅರ್ಥದಲ್ಲಿ ಅವರು ನಿಲ್ಸಿರ್ತಾರೆ. ಅವ್ರು ಯಾವ ಸೆಕ್ಯೂರಿಟಿ ಕೆಲಸವನ್ನು ಮಾಡ್ತಾ ಇರಲ್ಲ. ಆದ್ರೆ ನಮ್ಮನ್ನ ಕರೆದು ಅಲ್ಲಿಗೆ ದಾರಿ ತೋರಿಸಿ ಮತ್ತೆ ಮುಂದಿನವ್ರನ್ನ ಕರಿತಾ ಇರ್ತಾರಲ್ಲ, ಅವ್ರಿಗೆ ಇದನ್ನೇ ಸಂಬಳ, ನಿನಗೆ ಸಂಬಳ ಅಂತ ಏನೋ ಒಂಚೂರು ರೂಪಾಯಿ ಕೊಟ್ಟಿರ್ತೀವಿ, ನೀನ್ ಹೇಗೆ ಜನರನ್ನ ಇಲ್ಲಿ ಬರೋ ತರ ಮಾಡ್ತೀಯೋ ಅದ್ರ ಪ್ರಕಾರ ಅವ್ರು ಕೊಡೋ ಟಿಪ್ಸೇ ನಿನ್ನ ಆದಾಯ ಅಂತ ಮಾಡಿ ಅವ್ರನ್ನ ಇಟ್ಟಿರ್ತಾರಲ್ಲ, ಅವ್ರಿಗೆ ನಾವು ಒಂಚೂರು ಕೊಡಕ್ಕೆ ಒದ್ದಾಡ್ತಾ ಇರ್ತೀವಿ. ಎಷ್ಟೋ ಮಂದಿ ಅದನ್ನ ಕನ್ಸಿಡರ್ ಕೂಡ ಮಾಡ್ತಾ ಇರಲ್ಲ. ಈ ಬಗೆಯ ಇನ್ಸೆನ್ಸಿಟಿವಿಟಿ ಇವತ್ತಿನ ಸಮಾಜದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ನಾವುಗಳೇ ಇದು ಹರಡೋ ಹಾಗೆ ಮಾಡ್ತಾ ಇದ್ದೀವಿ. ಇಲ್ಲದೆ ಇರೋ ಜಾಗದಲ್ಲಿ ಜಡ್ಜ್ ಮಾಡುವಂತಹ ಬುದ್ಧಿ ಬೇಡ ಅಂತ ಹೇಳೋದಕ್ಕೆ ಇಷ್ಟುದ್ದ ಕತೆ ಹೇಳ್ಬೇಕು. ಹಾಗೆ ಜಡ್ಜ್ ಮಾಡೋದ್ರಿಂದ ಏನಾದ್ರು ಲಾಭ ಆದ್ರೆ ಅದರ ಪರಿಣಾಮವಾಗಿ ನಮ್ಗೆ ಹೊಸ ಹೊಳಹ ಏನೋ ಬಂದು ಇಂಥವ್ರಿಗೆ ನಾನು ಇಷ್ಟು ಕೊಡ್ತೀನಿ, ಇಂಥವ್ರಿಗೆ ನಾನು ಹಿಂಗೆ ಕೊಡಲ್ಲ ಅನ್ನೋ ತರದ್ದೇನಾದ್ರೂ ಒಂದು ನಿರ್ಧಾರಕ್ಕೆ ನಾವು ಬರೋಕ್ ಸಾಧ್ಯ ಆಗೋದಾದ್ರೆ ಆಗ ಅದ್ರ ಬಗ್ಗೆ ಓವರ್ ಥಿಂಕಿಂಗ್ ಮಾಡೋದ್ರಲ್ಲಿ, ಅದ್ರ ಬಗ್ಗೆ ಒಂದು ಜಡ್ಜ್ಮೆಂಟಲ್ ಪೊಸಿಷನ್ ತಗೊಂಡು ನಮ್ಮ ನಿರ್ಧಾರವನ್ನ ಕೈಗೊಳ್ಳೋದ್ರಲ್ಲಿ ಅರ್ಥ ಇದೆ. ಆದ್ರೆ ಹಾಗೆ ಮಾಡಕ್ಕೆ ಸಾಧ್ಯ ಇಲ್ಲದೆ ಇರುವಾಗ ನಾವು ತಳೆಯಬೇಕಾದಂತಹ ಒಂದು ಸಿಂಪಲ್ ಪೊಸಿಷನ್ ಏನಪ್ಪಾ ಅಂತ ಅಂದ್ರೆ, ನನಗೆ ಎಲ್ಲಿ ಕೊಡಕ್ಕಾಗುತ್ತೋ, ಎಷ್ಟು ಕೊಡಕ್ಕಾಗುತ್ತೋ ಅಷ್ಟು ವಿತೌಟ್ ಥಿಂಕಿಂಗ್ ಟು ಮಚ್, ವಿತೌಟ್ ಜಡ್ಜಿಂಗ್ ಕೊಟ್ಟು ಬಿಡ್ತೀವಿ. ನಿಂತು ಅವ್ರ ಪರಿಸ್ಥಿತಿ ಕೇಳಿ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕನಾದ ಪರಿಹಾರ ನಾನು ಕೊಡಬಲ್ಲೆ ಅಂತಾನೋ ಅಥವಾ ಪರಿಹಾರ ಕೊಡೋದು ಬೇಡ ಅನ್ನೋ ನಿರ್ಧಾರ ತಗೊಳ್ಬಲ್ಲೆ ಅನ್ನೋಂಥ ಪೊಸಿಷನ್ ಇರ್ಬೇಕಾದ್ರೆ ಮಾತ್ರ ನನ್ನ ಜಡ್ಜ್ಮೆಂಟ್ ಅನ್ನ ಉಪಯೋಗಿಸ್ತೀನಿ. ಈ ನಾನು ಹೇಳಿದ ಕಥೆನಲ್ಲಿ ಆ ನಿರ್ಧಾರವನ್ನ ಇನ್ ಕನ್ಸಿಡರ್ಡ್ ವೇ ತಗೊಳ್ಳೋದಕ್ಕೆ ಕೂಡ ನಮ್ಗೆ ಅವಕಾಶ ಇತ್ತು. ಆದ್ರೆ ವ್ಯವಧಾನ ಇರಲಿಲ್ಲ, ಅಹಂಕಾರ ಮನೆ ಮಾಡಿತ್ತು. ನಾವು ಅತಿಯಾಗಿ ಜಡ್ಜ್ ಮಾಡೋದು ಬೇಡ, ಎಲ್ಲಿ ಕೊಡೋದಕ್ಕೆ ಸಾಧ್ಯವೋ ಅಲ್ಲಿ ಕೊಡೋಣ ಅಂತ ಹೇಳ್ತಾ ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.